ನಮಸ್ಕಾರ ಎಲ್ಲರಿಗೂ. 26ನೇ ತಾರೀಕು ರಾಮನವಮಿ ಇರುವುದರಿಂದ ಅವತ್ತಿನ ದಿವಸ ಈ ರೆಮಿಡಿನ ಮಾಡಿಕೊಂಡು ಎಲ್ಲ ರೀತಿಯಿಂದ ಬೆನಿಫಿಟನ್ನು ನೀವು ಪಡ್ಕೋಬಹುದು. ಏನು ಮಾಡಬೇಕಂದ್ರೆ, ಒಂದು ತಟ್ಟೆನ ತಗೊಂಡ್ಬಿಡಿ. ಬೆಳಗಿನ ಜಾವ ನಿಮ್ಮ ಸ್ನಾನ ಆದ ನಂತರ ಆ ತಟ್ಟೆಯಲ್ಲಿ ಒಂದೆರಡು ಹಿಡಿಯಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಸಂಕಲ್ಪದಿಂದ, ಅಂದರೆ ನಿಮ್ಗೆ ಏನು ವಿಷಯ ಇದೆ ಅದನ್ನು ಹೇಳ್ಕೊಂಬಿಟ್ಟು, ಅದೇನು ಅಕ್ಕಿಯನ್ನು ಸ್ಪ್ರೆಡ್ ಮಾಡಿರ್ತೀರಲ್ಲ ಅದರಲ್ಲಿ ಶ್ರೀರಾಮ್ ಅಂತ ತಿಳ್ಕೊಂಬಿಟ್ಟು ರಾಮನಾಮವನ್ನು ಬರಿಬೇಕಾಗತ್ತೆ. ಬರೆದ್ಬಿಟ್ಟು 2 ತುಪ್ಪದ ದೀಪಗಳನ್ನ ಪಕ್ಕಕ್ಕೆ ಹಚ್ಚಿಟ್ಬಿಡಿ. ಇದು ಪೂಜಾ ರೂಮ್ದಲ್ಲಿ ಮಾಡಬೇಕಾದಂಥ ರೆಮಿಡಿ ಇರುತ್ತೆ. ತುಪ್ಪದ ದೀಪಗಳನ್ನು ಹಚ್ಚಿ ಆದ ನಂತರ ಸಂಕಲ್ಪದಿಂದ ಹೆಲ್ತ್ ವೆಲ್ತ್ ಪ್ರಾಸ್ಪರಿಟಿ ಚೆನ್ನಾಗಿರಲಿ, ಹೋಲ್ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ದೀಪ ಶಾಂತ ಆಗುವವರೆಗೂ ಹಚ್ಚಿದ ನಂತರ ಶ್ರೀರಾಮ್ ಶ್ರೀರಾಮ್ ಅಂತ ತಿಳ್ಕೊಂಬಿಟ್ಟು ರಾಮನಾಮವನ್ನು ಪಠಿಸಬೇಕಾಗತ್ತೆ. ಅದಾದ ನಂತರ ಸ್ವಲ್ಪ ಅಕ್ಕಿಯನ್ನು ತಗೊಂಡ್ಬಿಟ್ಟು ಪಕ್ಷಿಗಳಿಗೆ ಹೊರಗಡೆ ಹಾಕಿ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು, ಮತ್ತು ಉಳಿದಂಥ ಅಕ್ಕಿಯನ್ನು ತಗೊಂಡ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಡಬ್ಬಕ್ಕೆ ಕಂಟೈನರ್ಗೆ ಹಾಕಿ ಅದನ್ನು ಊಟಕ್ಕೆ ಅಂತ ಯೂಸ್ ಮಾಡ್ಕೊಳ್ಳಿ. ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಶ್ರೀರಾಮ್ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.